ಚಿಕ್ಕಮಗಳೂರು ನಗರದ ಗೃಹ ಮಂಡಳಿ ಬಡಾವಣೆ ಸಮೀಪದ ತ್ರಿಮೂರ್ತಿ ದೇಗುಲದ ಸಭಾಂಗಣದಲ್ಲಿ ವಿವೇಕ ಜಾಗೃತ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಾಜಿ ಸಚಿವರು, ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಶಿಬಿರಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ರಕ್ತದಾನಕ್ಕೆ ಜಾತಿ ತಾರತಮ್ಯವಿಲ್ಲ. ಜೀವ ಉಳಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಜೀವ ಸಂರಕ್ಷಕರೇ. ತುರ್ತು ಸಂದರ್ಭದಲ್ಲಿ ರಕ್ತದ ಅವಶ್ಯವಿದ್ದಾಗ ಬಡವ ಅಥವಾ ಶ್ರೀಮಂತನೆಂಬ ಭೇದವಿಲ್ಲ ಎಂದು ಹೇಳಿದರು. ವಿವೇಕ ಜಾಗೃತ ಬಳಗ ಚಿಕ್ಕಮಗಳೂರು ಘಟಕ ಕಳೆದ 3 ವರ್ಷಗಳಿಂದ ವೋಲಿಕಾಸ್ ಆಸ್ಪತ್ರೆಯ ಬ್ಲಡ್ ಬ್ಯಾಂಕಿನ ಸಹಯೋಗದೊಂದಿಗೆ ನಿರಂತರವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿ ವರ್ಷ ಹೆಚ್ಚು ರಕ್ತದಾನಿಗಳನ್ನು ಪ್ರೇರೇಪಿಸಿ ರಕ್ತದಾನವನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ನಿಮಗೆ ನಾನು ಚಿಕ್ಕಮಗಳೂರು ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸೇವೆಯೇ ಧರ್ಮ ಅಂತ ಹೇಳಿ, ಸೇವೆಯೇ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಧರ್ಮ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವಿವೇಕ ಜಾಗೃತಿ ಬಳಗ ಸೇವಾ ಚಟುವಟಿಕೆಯನ್ನ ಮಾಡ್ತಾ ಇದೆ. ಅದರಲ್ಲೂ ಮಾನವ ಸೇವೆ, ಮೂಕ ಪ್ರಾಣಿಗಳ ಸೇವೆ, ಪ್ರತಿಯೊಂದು ಜೀವಜಂತುಗಳ ಸೇವೆಯ ಮೂಲಕ ಜೀವನದ ಸಾರ್ಥಕತೆಯನ್ನು ಪಡೆಯುವಂತ ಒಂದು ಕಾರ್ಯದಲ್ಲಿ ವಿವೇಕ ಜಾಗೃತ ಬಳಗ ಪ್ರೇರಣೆ ಕೊಡ್ತಾ ಇದೆ. ಅದಕ್ಕಾಗಿ ನಾನು ಮತ್ತೊಮ್ಮೆ ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸಿ. ವಿವೇಕ ಜಾಗೃತ ಬಳಗದ ಅಧ್ಯಕ್ಷ ರಾಜೀವ್ ಅವರು ಮಾತನಾಡಿ, ಕಳೆದ 3 ವರ್ಷಗಳಿಂದ ಡಾಕ್ಟರ್ ಜಿ ಅವರ ಸ್ಮರಣಾರ್ಥವಾಗಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ. ರಕ್ತಕ್ಕೆ ಮತ್ಯಾವ ಪರ್ಯಾಯವೂ ಇಲ್ಲ. ವೈದ್ಯಕೀಯ ಕ್ಷೇತ್ರ ಇಷ್ಟೆಲ್ಲ ಮುಂದುವರೆದಿದ್ದರೂ ರಕ್ತಕ್ಕೆ ಬದಲಿ ವ್ಯವಸ್ಥೆಯನ್ನ ಇಲ್ಲಿಯ ತನಕ ಕಂಡುಹಿಡಿಯಲಾಗಿಲ್ಲ ಎಂದರು. ರಾಜೀವ್ ಅಂತ ನಾನು ಚಿಕ್ಕಮಗಳೂರು ವಿವೇಕ ಜಾಗೃತ ಬಳಗದ ಪ್ರೆಸಿಡೆಂಟ್. ಇದು ಇವತ್ತೇನೊಂದು ಬೃಹತ್ ರಕ್ತದಾನ ಶಿಬಿರ ನಾವು ಮಾಡ್ತಾ ಇದ್ದೀವಿ 2026ರಲ್ಲಿ. ಇದು ನಮ್ಮ 3ನೇ ವರ್ಷದ ಯಶಸ್ವಿ ರಕ್ತದಾನ ಶಿಬಿರ. ಪ್ರಥಮ ವರ್ಷದಲ್ಲಿ 101 ಯೂನಿಟ್ ಕಲೆಕ್ಟ್ ಆಗಿತ್ತು. 2ನೇ ವರ್ಷದಲ್ಲಿ 111 ಯೂನಿಟ್. ಈ ವರ್ಷ 111ಕ್ಕೂ ಕೂಡ ಹೆಚ್ಚಿನ ಯೂನಿಟ್ ಕಲೆಕ್ಟ್ ಮಾಡಬೇಕು ಅಂತ ಒಂದು ಒಳ್ಳೆಯ ಧ್ಯೇಯೋದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಪರಮ ಪೂಜ್ಯ ಗುರುಗಳಾದ ಡಾಕ್ಟರ್ ಎ ಚಂದ್ರಶೇಖರ್ ಡಾಕ್ಟರ್ ಜಿ ಅವರ ಒಂದು ಜನ್ಮದಿನದ ಪ್ರಯುಕ್ತ ಈ ಒಂದು ರಕ್ತದಾನ ಶಿಬಿರ ಹಮ್ಮಿಕೊಳ್ತಿದ್ದೇವೆ. ಇದು ತುಂಬ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ಸಾಕಷ್ಟು ಥರದ ಪ್ಲಾನಿಂಗ್ಸ್ ಎಲ್ಲ ಮಾಡಿದ್ದೀವಿ. ಯಾಕೆ ನಾವು ರಕ್ತದಾನಕ್ಕೆ ಇಷ್ಟೊಂದು ಮಹತ್ವ ಕೊಡ್ತೇವೆ ಅಂತಂದರೆ, ನೋಡಿ, ಇಂಡಿಯಾದಲ್ಲಿ ಇವತ್ತು 60-70% ಯುವಕರು ಇದ್ದರೂ ಕೂಡ ಇಡೀ ಜಗತ್ತಿನಾದ್ಯಂತ ನಮ್ಮ ಎಲ್ಲ ಭಾರತದ ಬ್ಲಡ್ ಡೊನೇಷನ್ ಬ್ಯಾಂಕ್ಸ್ಗಳಲ್ಲಿ ಒಂದು ಅಂಕಿಅಂಶ ತೆಗೆದ ಅಂತಂದರೆ ಪ್ರತಿಯೊಂದು ಬ್ಲಡ್ ಬ್ಯಾಂಕಲ್ಲೂ ಕೂಡ ಸ್ಕೇರ್ ಸಿಟಿ ಇದೆ. ಯಾಕೆ ಸ್ಕೇರ್ ಸಿಟಿ ಇದೆ ಅಂತಂದರೆ, ಯಾರೂ ಕೂಡ ಅದರ ಬಗ್ಗೆ ಸರಿಯಾದ ನಾಲೆಡ್ಜ್ ಇಲ್ಲ. ರಕ್ತನ ಬ್ಲಡ್ ಬ್ಯಾಂಕಲ್ಲಿ ಮಾರ್ಕೊಂಡ್ಬಿಡ್ತಾರೆ, ಬ್ಲಡ್ ವೇಸ್ಟ್ ಆಗುತ್ತೆ, 40 ದಿವಸ ಉಪಯೋಗಿಸ್ಕೋಬೇಕು ಅಂತ. ನಾವು ಕೊಡುವಂಥ ರಕ್ತ ಅದು 40 ದಿವಸ ಯಾವುದೇ ಕಾರಣ ಕುಡಿಯಲ್ಲ, 1 ವಾರದಲ್ಲೇ ಖಾಲಿ ಆಗ್ತದೆ. ಹಾಗಾಗ್ಬಿಟ್ಟು ಪ್ರತಿಯೊಬ್ಬರು ಯುವಕರು ಇದ್ರ ಬಗ್ಗೆ ಎಚ್ಚೆತ್ಕೊಂಡು ರಕ್ತದಾನ, ಜೀವದಾನ, ಪ್ರಾಣದಾನ, ಮಹಾದಾನ, ಅದು ಆ ಒಂದು ದಾನನ ಪ್ರತಿಯೊಬ್ಬರು ಮಾಡೋದಕ್ಕೆ ಧೈರ್ಯವಾಗಿ ಮುಂದೆ ಬರಬೇಕು. ಒಂದು ಸೋಷಲ್ ಕಾಜಿಗೆ ನಮ್ಮ ವಿವೇಕ ಜಾಗೃತ ತ್ರಿಮೂರ್ತಿ ದೇಗುಲದಲ್ಲಿ ಏನೊಂದು ನಾವು ಈ ಒಂದು ಶಿಬಿರದಲ್ಲಿ ಮಾಡಿದ್ದೀವಿ. ಎಲ್ಲರೂ ಕೂಡ ಹುಮ್ಮಸ್ಸಿಂದ ಬಂದಿದ್ದಾರೆ. ಈ ದಿನ ನಾವೆಲ್ಲರೂ ಸಹಿತ ವಿಶೇಷವಾದ ರಕ್ತದಾನಕ್ಕೆ ನಾವು ಡಿವೈನ್ ಸ್ಪಾರ್ಕ್ ಅಂದರೆ ಡಿವೈನ್ ಪಾರ್ಕ್ನ ಅಂಗಸಂಸ್ಥೆಯಾದ ವಿವೇಕ ಜಾಗೃತ ಬಳಗ ಚಿಕ್ಕಮಗಳೂರಿನ ವತಿಯಿಂದ 3ನೇ ಬಾರಿ ನಾವು ಹಮ್ಮಿಕೊಂಡಿದ್ವಿ. ಈ ವರ್ಷ ನಮ್ಮ ಸದ್ಗುರುಗಳಾದ ಪರಮಪೂಜ್ಯ ಡಾಕ್ಟರ್ ಜಿ ಅಂದರೆ ಡಾಕ್ಟರ್ ಎ ಚಂದ್ರಶೇಖರ್ ಉಡುಪರವರ ಸ್ಮರಣಾರ್ಥವಾಗಿ ಅವರಿಗೆ ಗೌರವ ಸಮರ್ಪಣೆ ಅರ್ಪಿಸೋ ಸಲುವಾಗಿ ಈ ಒಂದು
ರಕ್ತದಾನವನ್ನು ಹಮ್ಮಿಕೊಂಡಿದ್ದೀವಿ. ನಾವು ಇಲ್ಲಿ ಪಾಂಪ್ಲೆಟ್ ಮಾಡಿ ರಕ್ತದಾನದ ಮಹತ್ವವನ್ನು ತಿಳಿಸಿದ್ದೀವಿ. ಅದನ್ನು ಮನೆ ಮನೆಗೂ ತಲುಪಿಸ್ತಾ ಇದ್ದೀವಿ. ಅದರಿಂದ ಯಾವುದೇ ಹಾನಿ ಆಗಲ್ಲ ಮತ್ತು ಆರೋಗ್ಯನೂ ಸಹಿತ ಸುಧಾರಿಸುತ್ತೆ ಅಂತೆಲ್ಲ ಹೇಳ್ತಾರೆ. ಆ ರೀತಿ ಈ ದಿನದ ಒಂದು ವಿಶೇಷ ರಕ್ತದಾನ ಮುಂದಿನ ವರ್ಷದ ರಕ್ತದಾನಕ್ಕೂ ಸಹಿತ ಒಂದು ಸ್ಫೂರ್ತಿಯಾಗಬೇಕು. ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಚಿಂತಕರಾದ ಡಾಕ್ಟರ್ ಜೆಪಿ ಕೃಷ್ಣೇಗೌಡ, ನಗರಸಭೆ ಸದಸ್ಯರಾದ ಕವಿತಾ ಶೇಖರ್, ವಿವೇಕ ಜಾಗೃತ ಬಳಗದ ಗೌರವಾಧ್ಯಕ್ಷ ಸುಬ್ಬಣ್ಣ, ಹೋಲಿ ಕ್ರಾಸ್ ಆಸ್ಪತ್ರೆ ಆಡಳಿತ ಅಧಿಕಾರಿ ಲೀಸಿಜಾನ್, ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ಗೌರಿ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು.